ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಸತ್ಯನ ಅಜಿತ್ ಬರೆದಿದ್ದ ಲವ್ ಲೆಟರ್ ತಂದು ಕೊಟ್ಟ ನಂತರ ಭೂಮಿ ಭಾವೋದ್ವೇಗಕ್ಕೆ ಒಳಗಾಗಿ ಅಜಿತ್ನನ್ನು ಅಪ್ಪಿಕೊಳ್ತಾಳೆ. ಆದರೂ ಅಜಿತ್ನ ಸಿಟ್ಟು ಕಡಿಮೆ ಆಗದೆ ನನ್ನ ಕುಟುಂಬದಿಂದ ದೂರ ಹೊರಟು ಹೋಗು ಎಂದು ಕ್ರೂರಿಯಾಗಿ ಹೇಳ್ತಾನೆ. ಇದರಿಂದ ಮನನೊಂದ ಭೂಮಿ ಮನೆ ಬಿಟ್ಟು ಹೊರಡುತ್ತಾಳೆ. ಸಿಟ್ಟಿನಲ್ಲಿ ಅಜಿತ್ ಒಡೆದು ಹಾಕಿದ ಮದುವೆಯ ಫೋಟೋದ ಗಾಜಿನ ಚೂರುಗಳು ನೆಲದ ಮೇಲೆ ಬಿದ್ದಿರುತ್ತದೆ. ಭೂಮಿ ಅದರ ಮೇಲೆಯೇ ಹೆಜ್ಜೆ ಇಟ್ಟು ನಡೆಯುತ್ತಿದ್ದರಿಂದ ಅವಳ ಕಾಲಿಗೆ ತೀವ್ರವಾಗಿ ಗಾಜು ಚುಚ್ಚಿ ರಕ್ತ ಸುರಿಯುತ್ತಿರುತ್ತದೆ. ಆದರೆ ಮನಸ್ಸಿಗಾದ ಗಾಯದ ಮುಂದೆ ಅವಳಿಗೆ ದೇಹದ ಗಾಯದ ನೋವಿನ ಪರಿವೇ ಇರುವುದಿಲ್ಲ. ಮತ್ತೊಂದೆಡೆ ಕುತಂತ್ರಿಗಳಾದ ದೇವಯಾನಿ ಮತ್ತು ಅಂಜನಾ ಸೇರಿ ಶಾರದಾಳಿಗೆ ಮತ್ತೆ ಹುಚ್ಚು ಹಿಡಿಸಿ ಮನೆಯಿಂದ ಓಡಿಸಲು ಸಂಚು ರೂಪಿಸುತ್ತಾರೆ. ಮಂಚದ ಮೇಲೆ ಸೈಲೆಂಟ್ ಆಗಿ ಕುಳಿತಿದ್ದ ಶಾರದನ ಬಳಿ ಬರುವ ದೇವಯಾನಿ, ನಾನೇ ಈ ಮನೆ ಮಹಾರಾಣಿ, ನೀನಾಗಿ ನೀನೇ ಹೋಗ್ತೀಯಾ, ಇಲ್ಲ ನಿನ್ನನ್ನು ಹಾಗೂ ನಿನ್ನ ಹೆತ್ತ ಮಗಳನ್ನು ಗುಂಡಿಟ್ಟು ಸಾಯಿಸಬೇಕಾ ಎಂದು ಬೆದರಿಸುತ್ತಾಳೆ. ತನ್ನ ಮಗಳನ್ನು ಸಾಯಿಸುವ ಮಾತು ಕೇಳಿ ಶಾರದಾಳಿಗೆ ತಡೆದುಕೊಳ್ಳಲಾಗದೆ ರೋಷದಿಂದ ದೇವಯಾನಿಯ ಕುತ್ತಿಗೆ ಹಿಡಿದು ಉಸಿರುಗಟ್ಟಿಸಿ ಸಾಯಿಸಲು ಪ್ರಯತ್ನಿಸುತ್ತಾಳೆ. ಅಂಜನಾ ತಡೆಯಲು ಹೋದರೂ ಸಾಧ್ಯವಾಗದೆ ಕಿರುಚಿದಾಗ ಆಚೆಗಿದ್ದ ಶ್ರವಣ್, ರಾಮ್, ಸತ್ಯ ಮತ್ತು ಭೂಮಿ ಓಡಿ ಬರ್ತಾರೆ. ಅಜಿತ್ ಉಪಾಯವಾಗಿ ಶಾರದಾಳನ್ನು ದೇವಯಾನಿ ದೂರ ಸರಿಸಿ ಬಚಾವ್ ಮಾಡ್ತಾನೆ. ದೇವಯಾನಿ ತಾನೇನು ತಪ್ಪು ಮಾಡಿಲ್ಲ, ಶಾರದಾಳೇ ದಿಢೀರ್ ಅಟ್ಯಾಕ್ ಮಾಡಿದಳು ಎಂದು ನಾಟಕವಾಡ್ತಾಳೆ. ಇದರಿಂದ ಶ್ರವಣ್ ಮತ್ತು ಅಜಿತ್ಗೆ ದೇವಯಾನಿ ಹಾಗೂ ಶಾರದಾ ನಡುವೆ ಏನೋ ಬಲವಾದ ಲಿಂಕ್ ಇದೆ ಎಂಬ ಅನುಮಾನ ಬಲವಾಗುತ್ತದೆ. ಶ್ರವಣ್ ಮತ್ತು ಅಜಿತ್ ಶಾರದಾಳನ್ನು ತಡೆಯಲು ಹೋದಾಗಲೂ ಅವಳು ದೇವಯಾನಿಯನ್ನು ಕೊಲ್ಲಲು ಮುನ್ನುಗ್ಗುತ್ತಾಳೆ. ಆಗ ಭೂಮಿಗೆ ತಡೆಯಲಾಗದೆ ಅಮ್ಮ ಎಂದು ಜೋರಾಗಿ ಕೂಗುತ್ತಾಳೆ. ಆ ಒಂದು ಪದ ಕೇಳಿದ ತಕ್ಷಣ ಶಾರದಾ ಕೈಬಿಟ್ಟು ಬಂದು ಭೂಮಿಯನ್ನು ಗಟ್ಟಿಯಾಗಿ ಅಪ್ಪಿಕೊಳ್ತಾಳೆ. ಶಾರದಾ ಚೇತರಿಸಿಕೊಳ್ಳಲು ಭೂಮಿಯೇ ಕಾರಣ ಎಂದು ನಂಬುವ ಶ್ರವಣ್ ಭೂಮಿಯ ಕೈಗೆ ಶಾರದಾಳ ಜವಾಬ್ದಾರಿಯನ್ನು ಒಪ್ಪಿಸಿ ಆಣೆ ಮಾಡಿಸಿಕೊಳ್ಳಲು ಮುಂದಾಗ್ತಾನೆ. ಆದರೆ ತಾನು ಇಲ್ಲಿರುವುದು ಅಜಿತ್ಗೆ ಇಷ್ಟವಿಲ್ಲದ ಕಾರಣ ಭೂಮಿ ತನ್ನ ಕೈಯನ್ನು ಹಿಂತೆಗೆದುಕೊಂಡು ಶಾರದಾಳ ಜವಾಬ್ದಾರಿಯನ್ನು ಶ್ರವಣ್ ಕೈಗೆ ಒಪ್ಪಿಸಿ ಕಣ್ಣೀರಿಡುತ್ತಾ ಲಗೇಜ್ ಹಿಡಿದು ಮನೆ ಬಿಟ್ಟು ಹೊರಡುತ್ತಾಳೆ. ಭೂಮಿ ಊರು ಬಿಟ್ಟು ಹೋಗುತ್ತಿರುವುದನ್ನು ಕಂಡು ಶ್ರವಣ್ ಕಂಗಾಲಾಗ್ತಾನೆ. ಸತ್ಯನ ಬಳಿ ಬಂದು, ನನ್ನ ಶಾರದಾ ಕೈತಪ್ಪಿ ಹೋಗಬಾರದು ಎಂದರೆ ಭೂಮಿ ಈ ಮನೆಯಲ್ಲಿ ಇರಲೇಬೇಕು, ದಯವಿಟ್ಟು ಅಜಿತ್ನನ್ನು ಒಪ್ಪಿಸಿ ಭೂಮಿಯನ್ನು ವಾಪಸ್ ಕರೆತರುವಂತೆ ಮಾಡು ಎಂದು ಕೈಮುಗಿದು ಬೇಡಿಕೊಳ್ತಾನೆ. ಸತ್ಯ ತಕ್ಷಣ ಅಜಿತ್ ರೂಮಿಗೆ ಹೋಗಿ ತರಾಟೆಗೆ ತೆಗೆದುಕೊಳ್ತಾನೆ. ಅವಳು ಸಾಕು ತಾಯಿಯನ್ನು ಜೈಲಿನಿಂದ ಬಿಡಿಸಲು ನಿನ್ನ ಕಾಂಟ್ರಾಕ್ಟ್ ಮದುವೆಗೆ ಅಗ್ರಿಮೆಂಟ್ಗೆ ಸೈನ್ ಹಾಕಿದ್ದು ನಿಜ, ಆದರೆ ನೀನು ಅವಳಿಗೆ ಅಷ್ಟೊಂದು ಕ್ರೂರವಾಗಿ ಶಿಕ್ಷೆ ಕೊಡ್ತೀಯ ಅಂತ ಗೊತ್ತಿದ್ರೆ ನಾನೇ ಈ ಮದುವೆಯನ್ನು ಒಪ್ಪುತ್ತಿರಲಿಲ್ಲ. ಅವಳು ಲಕ್ಷ್ಮಕ್ಕನ ಮನೆಗಲ್ಲ, ಈ ಊರನ್ನೇ ಬಿಟ್ಟು ಶಾಶ್ವತವಾಗಿ ಹೋಗುತ್ತಿದ್ದಾಳೆ ಎಂಬ ಸತ್ಯ ಹೇಳಿದಾಗ ಅಜಿತ್ಗೆ ತಾನು ಮಾಡಿದ ಘೋರ ತಪ್ಪಿನ ಅರಿವಾಗಿ ತೀವ್ರ ಆಘಾತವಾಗುತ್ತದೆ. ಶ್ರವಣ್ ಕೂಡ ಅಜಿತ್ ರೂಮಿಗೆ ಬಂದು, ನನಗೆ ನನ್ನ ಹೆಂಡತಿ ಬೇಕು, ಅದಕ್ಕಾಗಿ ನಿನ್ನ ಹೆಂಡತಿ ಇಲ್ಲಿರಬೇಕು ಎಂದು ಕಣ್ಣೀರಿಟ್ಟು ಕೇಳಿಕೊಂಡಾಗ ಅಜಿತ್ ಭೂಮಿಯನ್ನು ತಡೆಯಲು ಮನೆಗೆ ಬರ್ತಾನೆ. ಮನೆಯಿಂದ ಹೊರಟಿದ್ದ ಭೂಮಿಯನ್ನು ತಡೆದ ಅಜಿತ್ 5 ನಿಮಿಷ ಪರ್ಸನಲ್ ಆಗಿ ಮಾತಾಡಬೇಕು ಎಂದು ಎಲ್ಲರನ್ನ ಕಳಿಸ್ತಾನೆ. ನೀನು ಮನೆ ಬಿಟ್ಟು ಹೋಗಲು ನೂರಾರು ಕಾರಣಗಳಿರಬಹುದು, ಆದರೆ ಈ ಮನೆಯಲ್ಲಿ ಇರಲು ಶಾರದಾ ಅತ್ತೆಯ ರೂಪದಲ್ಲಿ ಒಂದೇ ಒಂದು ಬಲವಾದ ಕಾರಣವಿದೆ. ನೀನು ಊರು ಬಿಟ್ಟು ಹೋಗ್ತೀಯಾ ಅಂದುಕೊಂಡಿರಲಿಲ್ಲ, ದಯವಿಟ್ಟು ನನಗೋಸ್ಕರ ಅತ್ತೆಗೋಸ್ಕರ ಇಲ್ಲೇ ಇರು ಎಂದು ಅಜಿತ್ ಭೂಮಿ ಮುಂದೆ ಕೆಳಗೆ ಕುಳಿತು ಕೈಮುಗಿದು ಬೇಡಿಕೊಳ್ತಾನೆ. ಕೊನೆಗೆ ಭೂಮಿ ಮನೆ ಒಳಗಡೆ ಹೆಜ್ಜೆ ಇಡುವಾಗ ನೆಲದ ಮೇಲೆ ರಕ್ತದ ಕಲೆಗಳು ಮೂಡುವುದನ್ನು ನೋಡಿ ಶ್ರವಣ್ ಮತ್ತು ಅಜಿತ್ ಗಾಬರಿಯಾಗ್ತಾರೆ. ಅಜಿತ್ ತಕ್ಷಣ ಭೂಮಿಯನ್ನು ಕೈಗಳಲ್ಲಿ ಎತ್ತಿಕೊಂಡು ರೂಮಿಗೆ ಕರೆತರುತ್ತಾನೆ. ತಾನು ಹೊಡೆದ ಫೋಟೋದ ಗಾಜಿನಿಂದಲೇ ಇಷ್ಟೆಲ್ಲ ರಕ್ತ ಬಂದಿದೆ ಎಂದು ನೆನೆದ ಅಜಿತ್ ಪಶ್ಚಾತ್ತಾಪದಿಂದ ಕಣ್ಣೀರು ಹಾಕುತ್ತಾ ಭೂಮಿಯ ಕಾಲಿನ ಟ್ರೀಟ್ಮೆಂಟ್ ಮಾಡ್ತಾನೆ. ಆದರೆ ಭೂಮಿ ಯಾವುದೇ ಪ್ರತಿಕ್ರಿಯೆ ನೀಡದೆ ಮೌನವಾಗಿ ಕಲ್ಲು ಮೂರ್ತಿಯಂತೆ ಇರುತ್ತಾಳೆ. ಅಜಿತ್ ಮಾಡಿದ ಕ್ರೂರ ಮಾತುಗಳನ್ನು ಭೂಮಿ ಅಷ್ಟು ಸುಲಭವಾಗಿ ಕ್ಷಮಿಸ್ತಾಳಾ ಎಂಬುದು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಮತ್ತು ಮುಂದೆ ಧಾರಾವಾಹಿಯಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರು ಚಾನಲ್ ಮಾಡ್ತಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಪೂರ್ತಿ ವಿಡಿಯೋ ವಾಚ್ ಮಾಡಿ.